ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಕಿತ್ತೂರು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಕೆಡಿಪಿ ಸಭೆ ನಡೆಸಿದರು. ಅಧಿಕಾರಿಗಳು, ಸಿಬ್ಬಂದಿಗಳು ಸಾರ್ವಜನಿಕ ಅಹವಾಲು ಆಲಿಸಿ ಸಾರ್ವಜನಿಕರ ಜೊತೆ ಸ್ಪಂದಿಸಿ ಎಲ್ಲರೂ ಸೇರಿ ಕಿತ್ತೂರು ತಾಲೂಕಿಗೆ ಒಳ್ಳೆಯ ಹೆಸರು ತರುವ ಹಾಗೆ ಕೆಲಸ ಮಾಡುವ ವಿಶ್ವಾಸ ಇದೆ ಅಂತ ಹೇಳಿದರು. ಕಿತ್ತೂರಿನ ಶ್ರೀ ಸರೋಜಿನಿ ತಾಯಿ ಬಸವರಾಜ್ ಮಾರಿಹಾಳ್ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡುವ ಮೂಲಕ ಸಭೆ ಪ್ರಾರಂಭವಾಯಿತು. ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ ರವೀಂದ್ರ ಹಾದಿಮನಿ, ಕಿತ್ತೂರು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ರಾಜೀವ್ ಕೋಲೆರವರು ದೀಪ ಬೆಳಗುವ ಮೂಲಕ ಸಭೆ ಉದ್ಘಾಟನೆ ಮಾಡಿದರು. ವೇದಿಕೆ ಮೇಲಿದ್ದ ಗಣ್ಯರಿಂದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ 5 ಜನ ಫಲಾನುಭವಿಗಳಿಗೆ ವಾಕಿಂಗ್ ಸ್ಟಿಕ್, ವಾಕರ್, ಹಿಯರಿಂಗ್ ಸಾಧನ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 5 ಜನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್, ಅಂಗನವಾಡಿ ಮಕ್ಕಳಿಗೆ ಮೆಡಿಸಿನ್, ತೋಟಗಾರಿಕೆ ಇಲಾಖೆಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 2 ಜನ ಪರಿಶಿಷ್ಟ ಜಾತಿ ರೈತರಿಗೆ ಸ್ಪೆಷಲ್ ಫರ್ಟಿಲೈಸರ್ ವಿತರಿಸಿದರು. ಒಂದು 3-4 ಡಿಪಾರ್ಟ್ಮೆಂಟ್ಗೆ ಅಷ್ಟೇ ನಿಮ್ಗೆ ಪಬ್ಲಿಕ್ ಇಂಟರ್ಫರೆನ್ಸ್ ಇರ್ತದೆ. ಬಿಟ್ರೆ ಬಹುತೇಕ ಯಾರ ಕಡೆ ನಮ್ಗೆ ಮಂದಿ ಎಳೆದಾಡೋದಲ್ಲ. ಆ ಪಬ್ಲಿಕ್ ಇಂಟರ್ಫರೆನ್ಸ್ ಇದ್ದಂಥ ಡಿಪಾರ್ಟ್ಮೆಂಟ್ಸ್ದವರು ಅಟ್ಲೀಸ್ಟ್ ಬಿ ಪೊಲೈಟ್ ಟು ದಿ ಪಬ್ಲಿಕ್. ಏನೂ ಮಾಡಬೇಡ್ರಿ, ಚಂದ ಮಾತಾಡಿಸಿ ಕಳಿಸ್ರಿ. ಅವ್ರ ಕೆಲಸ ನಿಮ್ಮ 4 ದಿವಸ ಏನು ಮಾಡಿ ನೀವು ಏನೇನಾರು ಮಾತಾಡಿಬಿಡ್ತೀರಿ, ನಮ್ಮಂತೆ ಕೊಡ್ತಾರೆ. ನಮ್ಮಂತೆ ಯಾರು ಬರೆದಿದ್ರೆ ಆ ಡಿಪಾರ್ಟ್ಮೆಂಟ್ ಬರೋಬ್ಬರ ಐತೆ ಅಂದಾಗ ಕೋದಾನಪುರ ಗ್ರಾಮದ ಜೆಪಿಎಲ್ಎಫ್ ಸದಸ್ಯೆ ಶ್ರೀಮತಿ ಸುಮಿತ್ರಾ ಸೋಮನಗೌಡ್ರ, ಮರಿಗೇರಿ ಗ್ರಾಮದ ಬಸಪ್ಪ, ಕಲ್ಲಪ್ಪ ಮಾದರ್ ನಿಚ್ಚಣಿಕಿ, ಗ್ರಾಮ ಪಂಚಾಯಿತಿ ದೇಮಟ್ಟಿ ಗ್ರಾಮದ ಪುಂಡಲಿಕ ಸಿದ್ದಪ್ಪ ಅಪ್ಪೋಜಿ, ಉಗ್ರಕೋಡ ಗ್ರಾಮ ಪಂಚಾಯಿತಿ ಇವರ ಗ್ರಾಮ ಪಂಚಾಯಿತಿ ಸೇವೆಗೆ ವೇದಿಕೆ ಮೇಲಿದ್ದ ಗಣ್ಯರಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ಈಗ ಯುವ ಸರ್ ಜೊತೆ ಮಾತಾಡಿದ್ದೆ ಸರ್. ಒಂದು 24 ಸ್ಕೂಲ್ ಇದ್ದು ಸರ್. ಅವು ಟಾಯ್ಲೆಟ್ ಅದಾವ ಸರ್. ನಮ್ಮ ಡೈಸ್ನಲ್ಲಿ ಟಾಯ್ಲೆಟ್ ಯೂಸಬಲ್ ಅಂತೇಳಿ ಇದೆ, ಎಕ್ಸೆಸಿಬಲ್ ಅಂತೇಳಿ ಇದೆ. ಆದರೆ ಫಿಸಿಕಲಿ ಅವು ಅಷ್ಟು ಕಂಡೀಷನ್ ಸರಿ ಇಲ್ಲ ಸರ್, ಯೂಸ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಅವರು ಸರ್ ಹೇಳಿದಾರೆ ಸರ್, 80-20 ಒಳಗೆ NRC ನಮ್ಮ ವಿದ್ಯಾರ್ಥಿಗಳ ಪಾಲಕರ ಜಾಬ್ ಕಾರ್ಡ್ಗಳನ್ನು ತಗೊಂಡು ನೀವು ಒಂದ್ ಸ್ವಲ್ಪ ನೀವು ನಮ್ ಸಹಕಾರ ಕೊಟ್ಟರೆ ಅಂದ್ರೆ 100% ಎಲ್ಲ ಶೌಚಾಲಯ ಮುಗಿಸಿ ಕೊಡ್ತಾನೆ ಅಂತ ಹೇಳಿದಾರೆ ಸರ್. ಈಗಾಗಲೇ ಮಾತಾಡಿದೆ ಸರ್. ಎಸ್ ಸರ್. ಒಟ್ಟು 252 ಅಡಿಗೆ ಸಿಬ್ಬಂದಿ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರು ಜುಲೈ ತಿಂಗಳ ಪಗಾರ ಇವತ್ತು ಹಾಕಿಲ್ಲ ಸರ್, ಜಮಾ ಆಗಿದೆ ಸರ್. ಅನುದಾನ ಲೇಟ್ ಮಾಡಿ ಬಂದಿರ್ತೀನಿ ಹಾಕಿಲ್ಲ. ಶನಿವಾರ ಅನುದಾನ ಬಂದೈತಿ, ಇವತ್ತು ಬಿಲ್ ಮಾಡಿ ಕಳಿಸಿದೆ ಸರ್. ನಂತರ RBSK ಅಡಿಯಲ್ಲಿ ನಮ್ಮ ಮಕ್ಕಳ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಕೂಡ ಪ್ರೋಗ್ರೆಸ್ ಇದೆ ಸರ್. ಸ್ವಲ್ಪ ಸ್ಪೀಡ್ ಆಗಿದೆ ಸರ್. ಹಾಂ ಸರ್, ಹೌದ್ರಿ. ಎಸ್, ಅಂದ್ರೆ ನಾವು ಲಿಸ್ಟ್ ಕೊಟ್ಟಿದ್ದು ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಅವರು ಅದನ್ನ ಟ್ರ್ಯಾಕ್ ಮಾಡಿ ಮಾಡ್ತಿರ್ತಾರೆ ಸರ್. ಹಾಗಾಗಿ 51% ಹೆಚ್ಚಿಗೆ ಮಳೆ ಆಗಿದೆ ಸರ್ ಜುಲೈ ತಿಂಗಳಲ್ಲಿ. ಈಗ ಆಗಸ್ಟ್ ತಿಂಗಳಲ್ಲಿ 1ನೇ ತಾರೀಕಿನಿಂದ ಈಗ 19ನೇ ತಾರೀಕಿನವರೆಗೆ ನೋಡಿದರೆ 58% ಕೊರತೆ ಇದೆ ಸರ್. ಜುಲೈದಲ್ಲಿ ಹೆಚ್ಚಿಗೆ ಮಳೆ ಆಯಿತು. ಈಗ ಬರಬಿದ್ದು ಸ್ವಲ್ಪ ಮಳೆ ಬಿಟ್ಟು ಸ್ವಲ್ಪ ಬೆಳೆಗಳಿಗೂ ಕೂಡ ಒಂದು ಸ್ವಲ್ಪ ಸುಧಾರಿಸಲಿಕ್ಕೆ ಒಳ್ಳೆ ಅನುಕೂಲ ಆಗಿದೆ ಸರ್. ಒಳ್ಳೆ ಅಂದರೆ ಬಿಸಿಲು ಬಿದ್ದಿದೆ ಸರ್. ಸೊ ಯಾವುದೇ ರೋಗ ಕೀಟಗಳಿಂದ ಮತ್ತೆ ಬೆಳೆ ಒಂದು ತೇವಾಂಶದ ಏನು ಅತಿಯಾದ ತೇವಾಂಶದಿಂದ ಏನು ತೊಂದರೆ ಇದ್ದಿದ್ದು ಅವುಗಳು ಸುಧಾರಿಸಲಿಕ್ಕೆ ಅನುಕೂಲ ಆಗಿದೆ ಸರ್. ಕಿತ್ತೂರಲ್ಲಿ 2000 ಗಿಡವನ್ನು ನಾವು 15 ಮಟ್ಟಿಗೆ ಪ್ಲಾಂಟಿಂಗ್ ಮಾಡಿತ್ತು. ಇನ್ನೊಂದು 5 ಗಿಡಗಳು ಪ್ಲಾಂಟಿಂಗ್ ಮಾಡ್ತಾ ಇರ್ತೀವಿ. ರೋಡ್ ಸೈಡ್ ಅಲ್ಲಿ ಪ್ಲಾಂಟಿಂಗ್ ಇದರಲ್ಲಿ ಬಲ್ಕ್ ಆಗಿ ಹೋಗ್ತಾರೆ. ರೋಡ್ ಸೈಡ್ ಪ್ಲಾಂಟಿಂಗ್ ನೀವು ಒಂದು ಪ್ಯಾಚ್ ಕನ್ಸಿಡರ್ ಮಾಡಿ ಮಾಡ್ತಿರೋ ಅಥವಾ ರೋಡ್ ಸೈಡ್? ಸರಿ, ಬ್ಲಾಕ್ ಇದ್ದಲ್ಲಿ ಪ್ಯಾಚ್ ಕನ್ಸಿಡರ್ ಮಾಡಿ ಬ್ಲಾಕ್ ಮಾಡ್ತಿರ್ತಾರೆ. ರೋಡ್ ಇದ್ದಲ್ಲಿ ರೋಡ್ ಸೈಡ್ 1 ಕಿಲೋಮೀಟರ್ಗೆ ಈಗ ಸೋಷಿಯಲ್ ಫಾರೆಸ್ಟ್ ಇಂದ ಪ್ಲಾಂಟಿಂಗ್ ಮಾಡಿರ್ತಾನೆ. ನಿಮ್ದು ರೆಗ್ಯುಲರ್ ಈಗ ಕಿತ್ತೂರು ತಾಲೂಕಿನ ಮ್ಯಾಕ್ಸಿಮಮ್ ಎಲ್ಲ ರೆಗ್ಯುಲರ್. ಲಾಸ್ಟ್ ಟೈಮ್ ನಾವು ಅವ್ರು ಜಾಸ್ತಿ ಬೆಳೆಸಿದ್ರ ಕಾರಣದಿಂದ ಯುವ ಸಾಹೇಬರು ನೀವು ಜಾಸ್ತಿ ಬೆಳೆಸಿದ್ರಿ ಕಿತ್ತೂರು ತಾಲೂಕಿಗೆ, ನೀವು ಕಿತ್ತೂರು ತಾಲೂಕಿಗೆ ಕಡಿಮೆ ಕೊಡ್ರಿ ಅಂತ ಹೇಳಿದ್ದಾರೆ. ಕಿತ್ತೂರು ತಹಸೀಲ್ದಾರ್ ರವೀಂದ್ರ ಹಾದಿಮನಿಯವರು ಎಲ್ಲ ಗಣ್ಯರಿಗೆ, ಅಧಿಕಾರಿಗಳಿಗೆ ಸ್ವಾಗತ ಕೋರುವ ಮೂಲಕ ಕೆಡಿಪಿ ಸಭೆ ಪ್ರಾರಂಭಿಸಿದರು. ಕಂದಾಯ ಇಲಾಖೆ, ಕಿತ್ತೂರು ಪಟ್ಟಣ ಪಂಚಾಯಿತಿ, MK ಹುಬ್ಬಳ್ಳಿ,
ಪಟ್ಟಣ ಪಂಚಾಯಿತಿ ವಸತಿ ಇಲಾಖೆ, ಕಿತ್ತೂರು ವಸತಿ ಇಲಾಖೆ, MK ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಶಿಶು ಅಭಿವೃದ್ಧಿ ಕಚೇರಿ, ವೈದ್ಯಕೀಯ ಮತ್ತು ಪಶು ಸಂಗೋಪನಾ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ, ಆಹಾರ ಇಲಾಖೆ, ಅಕ್ಷರ ದಾಸೋಹ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ತೋಟಗಾರಿಕೆ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಕಾರ್ಮಿಕ ಇಲಾಖೆ, ಅಬಕಾರಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಇನ್ನೂ ಹಲವಾರು ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ಇಲಾಖೆಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದರು. ಕಿತ್ತೂರು ಕ್ಷೇತ್ರಕ್ಕೆ ಬಂದ್ಬಿಟ್ಟು 10 ಹಾಸ್ಟೆಲ್ಗಳು ಬರ್ತಿದ್ದಾವೆ ಸರ್. ಮತ್ತು ಬೈಲೊಂಗಲ ಕ್ಷೇತ್ರಕ್ಕೆ ಬಂದ್ಬಿಟ್ಟು 7 ಬರ್ತಾವೆ ಸರ್. ಈ ವರ್ಷ ಹೌದು ಸರ್, ಇನ್ನೂ ಇದು ಮಾಡಿಲ್ಲ ಸರ್. ಈಗ ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಇನ್ನೊಂದು ಸರ್, ಈ ಸರ್ ನಮಗೆ ST ಡಿಪಾರ್ಟ್ಮೆಂಟಿಂದ ರಿಪೇರಿ ಸಲುವಾಗಿ ಒಂದು 53 ಲಕ್ಷ ಎಲ್ಲ ಸರ್ ನಮ್ಮ ಇನ್ಫಾರ್ಮಿಂದ ಮಾಡ್ತಿದ್ವಿ ಸರ್. ಇವಾಗ ಆರ್ಡರ್ ಬೇಸ್ ಸರ್ ಅವ್ರು ವರ್ಕ್ ಮಾಡ್ತಿದ್ದಾರೆ ಸರ್. ಇವತ್ತು ಈಗ ಮಳಿಗಿನ ಸರ್ ಇದು ಸಂಬಂಧ ಪೆಂಡಿಂಗ್ ಇದಾವೆ ಸರ್. ಈಗ ಮಳಿಗಿಂದ ವರ್ಕ್ ಸ್ಟಾರ್ಟ್ ಮಾಡಿ ಇವತ್ತು ಮುಗಿಸ್ತಾರೆ ಸರ್. ಇನ್ನು ಗಂಗಾಕರ್ಣಿ ಯೋಜನೆಗಳು ಸರ್ ಒಂದು ಅರ್ಜಿ ರಿಜಿಸ್ಟ್ರೇಷನ್ ಆಗಿದೆ ಸರ್. ಅದು ಈ ಮಳಿಗೆ ಸಂಬಂಧ ಅಲ್ಲಿ ಆಗ್ತಾ ಇಲ್ಲ ಸರ್. ತುಂಬ ಸ್ಟಾರ್ಟ್ ಮಾಡ್ತಾರೆ ಸರ್. ಇನ್ನು ಏನ್ ಡ್ಯಾಮೇಜ್ ಸರ್ 56 ಪೋಲ್ ಡ್ಯಾಮೇಜ್ ಆಗಿದ್ದು ಸರ್. ಹಾಗೆ 38 ಪೋಲ್ ಆಲ್ರೆಡಿ ರಿಪೇರ್ಮೆಂಟ್ ಮಾಡಿದ್ದೀವಿ ಸರ್. ಒಂದು 18 ಪೋಲ್ಸ್ ಬ್ಯಾಲೆನ್ಸ್ ಇದಾವೆ ಸರ್. ಅದು ವರ್ಕ್ ಮಾಡಲಿಕ್ಕೆ ಗಾಡಿ ಹೋಗಲಿಕ್ಕೆ ವರ್ಕ್ ಮಾಡಲಿಕ್ಕೆ ಯೂಸ್ ಇಲ್ಲ ಸರ್ ಸಿಚುವೇಶನ್ ಸರ್. 2 ಟ್ರಾನ್ಸ್ಫಾರ್ಮರ್ ಡ್ಯಾಮೇಜ್ ಆಗಿದ್ದು ಸರ್. ಅವನ್ನೆಲ್ಲ ವರ್ಕ್ ಮಾಡಿದ್ದೀವಿ ಸರ್. ಮತ್ತು ಆಡಳಿತಾಧಿಕಾರಿಗಳ ಪರವಾಗಿ ಹಾಗೂ ಸಮಸ್ತ ತಾಲೂಕಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕ ಆತ್ಮೀಯ ಸ್ವಾಗತ ಮತ್ತು ಸುಸ್ವಾಗತ. ಶ್ರೀಯುತ ಸುರೇಶ್ ಆಗೋಗಿ ಸರ್, ಸಹಾಯಕ ನಿರ್ದೇಶಕರು, ತಾಲೂಕಾ ಪಂಚಾಯತ್ ಸ್ವಾಗತವನ್ನು ವೆಲ್ಕಮ್ ಸರ್. ಮಾಡಲಾಗಿದೆ. ಲ್ಯಾಪ್ರೋಸ್ಕೋಪಿಗೆ ಸಂಬಂಧಪಟ್ಟಂತೆ 369 ಫಲಾನುಭವಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಸರ್. ಟೋಟಲ್ ಆಗಿ 686 ಫಲಾನುಭವಿಗಳಿಗೆ ಇಲ್ಲಿವರೆಗೆ ಈ ತ್ರೈಮಾಸಿಕದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಸರ್. ಅದೇ ರೀತಿಯಾಗಿ ಕಾಪರ್ಟಿಯನ್ನು 490 ಫಲಾನುಭವಿಗಳಿಗೆ ನೀಡಲಾಗಿದೆ. ಓರಲ್ ಪಿಲ್ಸನ್ನು 1058 ಫಲಾನುಭವಿಗಳಿಗೆ ನೀಡಲಾಗಿದೆ. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ.